ನಮಸ್ಕಾರ ವೀಕ್ಷಕರೇ. ನಮ್ಮ ಸುತ್ತಮುತ್ತ ದಿನನಿತ್ಯ ಒಂದಲ್ಲ ಒಂದು ಕಡೆ ಭೂಕಂಪಗಳಾಗ್ತಾನೆ ಇದೆ. ರೀಸೆಂಟ್ ಆಗಿ ನೀವು ನೋಡಬಹುದು ಎಷ್ಟು ಭೂಕಂಪಗಳಾಗಿದೆ. ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ವರ್ಷಕ್ಕೆ ಏನಿಲ್ಲ ಅಂದ್ರೂ 40,000ಕ್ಕೂ ಜಾಸ್ತಿ ಭೂಕಂಪಗಳಾಗ್ತಾ ಇದೆ ರೀಸೆಂಟ್ ಒಂದು 2 to 3 years ಇಂದ. ಅದರಲ್ಲಿ ಈಗ ಅರೌಂಡ್ 7.2 7.3 ಭೂಕಂಪ ಕಾಮನ್ ಆಗೋಗಿದೆ. ರಷ್ಯಾದಲ್ಲೂ ಕೂಡ 7.4 ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಅನ್ನೋದಾಯ್ತು ರೀಸೆಂಟ್ ಆಗಿ 1-2 days ಬಿಫೋರ್. ಇವತ್ತು ಕೂಡ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಭೂಕಂಪ ಆಗಿದೆ ಅರೌಂಡ್ 4 ಮ್ಯಾಗ್ನಿಟ್ಯೂಡ್ ಅಲ್ಲಿ. ಯಾಕೆ ಇಷ್ಟೊಂದು ಭೂಕಂಪಗಳು ಈಗ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಅಂತಾನೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ರಷ್ಯಾದಲ್ಲಿ ಆಗ್ಬೋದು, ಇನ್ನು ಜಪಾನ್ ಅಲ್ಲಿ ಆಗ್ತಾ ಇರೋ ಭೂಕಂಪ ಆಗ್ಬೋದು, ಈ ಕಡೆ ಇಂಡೋನೇಷಿಯಾದಲ್ಲಿ ಆಗ್ತಾ ಇರೋ ಭೂಕಂಪ, ಫಿಲಿಪೈನ್ಸ್, ಎಲ್ಲಾ ಕಡೆ ಭೂಕಂಪಗಳು ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಜನರ ಜೀವನ ಕೈಯಲ್ಲಿ ಹಿಡ್ಕೊಂಡು ಬದುಕಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಎಷ್ಟೋ ದೇಶಗಳಲ್ಲಿ. ಈ ರಿಂಗ್ ಆಫ್ ಫೈರ್ ಏನಿದೆ, ಪೆಸಿಫಿಕ್ ಪ್ಲೇಟ್ ಏನ್ ಹೇಳ್ತೀವಿ, ಈ ಪ್ಲೇಟ್ ಸುತ್ತಮುತ್ತ ಈ ಭೂಕಂಪಗಳು ಕಾಮನ್ ಆಗಿ ಆಗ್ತಾ ಇದೆ. ಕಾರಣ ಅಂದ್ರೆ 2 ರೀಸನ್ ಹೈಲೈಟ್ ಮಾಡಿ ಹೇಳ್ತಾರೆ. ಒಂದು, ಸೂರ್ಯನಿಂದ ಬರ್ತಾ ಇರುವಂತ ಡಿಫರೆಂಟ್ ವೆರೈಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಸೌರ ಜ್ವಾಲೆಗಳಾಗ್ಬೋದು, ಇದೆಲ್ಲದ್ರಿಂದ ಇವತ್ತು ಈ ಪೆಸಿಫಿಕ್ ಓಷನ್ ಏನಿದೆ ಈ ಭಾಗದಲ್ಲಿ ಮೇಜರ್ ಆಗಿ ಭೂಕಂಪಗಳು ಆಗ್ತಾ ಇದೆ. ಅದನ್ನ ಬಿಟ್ಟು ಭೂಮಿ ಒಳಗಡೆ ಒಂದು ಬದಲಾವಣೆ ಆಗ್ತಾ ಇದೆ. ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಆ ಮೂವ್ಮೆಂಟ್ ಅಲ್ಲಿ ಈಗ ಮೇಜರ್ ಆಗಿ ಮೂವ್ಮೆಂಟ್ ಆಗೋದಕ್ಕೆ ಶುರುವಾಗಿದೆ. ಪೆಸಿಫಿಕ್ ಪ್ಲೇಟ್ ಏನಿದೆ ಜಪಾನ್ ಪ್ಲೇಟ್ ಒಳಗಡೆ ಅಂದ್ರೆ ಏಷ್ಯನ್ ಪ್ಲೇಟ್ ಒಳಗಡೆ ಹೋಗಿ ಸೇರ್ಕೊಳ್ತಾ ಇದೆ. ಈ ರೀತಿ ಆಗ್ತಾ ಇರೋದ್ರಿಂದಾನೇ ಈ 2 ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇರೋದ್ರಿಂದ ಇವತ್ತು ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಇವತ್ತು ಎದುರಿಸ್ತಾ ಇದ್ದೇವೆ. ಜಪಾನ್ ಆಗ್ಬೋದು, ರಷ್ಯಾ, ತೈವಾನ್, ಫಿಲಿಪೈನ್ಸ್, ಈ ಕಡೆ ಎಲ್ಲಾ ಭಾಗಗಳಲ್ಲೂ ಇದರ ಅನುಭವ ಜನರಿಗೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು ವಿಡಿಯೋಗಳಲ್ಲಿ ಜನ ಯಾವ ರೀತಿ ಬದುಕಬೇಕು ಅಂತಾನೆ ಯೋಚನೆ ಮಾಡೋ ಪರಿಸ್ಥಿತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕುಸಿದು ಬೀಳ್ತಾ ಇದೆ. ಅಂತ ಪರಿಸ್ಥಿತಿ ಇವತ್ತು ಜಪಾನ್ ಅಲ್ಲೂ ನೋಡಿದೀವಿ, ಇಂಡೋನೇಷಿಯಾದಲ್ಲಿ, ಹಾಂಗ್ಕಾಂಗ್, ಫಿಲಿಪೈನ್ಸ್ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ. ಇದಿನ್ನ ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಆಗ್ತಾ ಇಲ್ಲ. ಇದ್ರ ಜೊತೆಗೆ ನಾವು ಇಂಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ವಿ. ನೀರನ್ನು ಬಳಸೋದಾಗಿರ್ಬೋದು, ಇನ್ನ ಬೇರೆ ಬೇರೆ ಇದರಿಂದ ಈ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಯ್ತು. ಅದರಿಂದ ಈಗ ಏನಾಗೋಗಿದೆ, ಓವರ್ ಆಲ್ ಆಗಿ ಭೂಮಿನಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿ ಈಗ ಅರ್ತ್ ಕ್ವೇಕ್ಗಳು ಜಾಸ್ತಿ ಆಗ್ತಾ ಇದೆ. ಈ ಅರ್ತ್ ಕ್ವೇಕ್ಗಳಿಂದ ಜನ ಒದ್ದಾಡ್ತಾ ಇದ್ದಾರೆ. ಇನ್ನ ಜಾಸ್ತಿ ಆಗುತ್ತೆ ಮುಂದೆ ಅಂತಾನೆ ಸೈಂಟಿಸ್ಟ್ಗಳು, ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗಳು ಹೇಳ್ತಾ ಇರೋದು. ಜಪಾನ್ ಆದ್ಮೇಲೆ ತೈವಾನ್ ಅಲ್ಲಿ ಕಾಡ್ತು, ಈಗ ಚೈನಾದಲ್ಲೂ ಕೂಡ ಭೂಕಂಪ ಆಗೋದಕ್ಕೆ ಶುರು ಆಗಿದೆ. ಚೈನಾದಲ್ಲಿ ಎಷ್ಟೋ ಮನೆಗಳು ಕೂಡ ಬಿರುಕು ಬಿಡ್ತಾ ಇದೆ. ಇದನ್ನ ಕಣ್ಮುಂದೆ ನೋಡ್ತಾ ಇದೀವಿ. ಇದನ್ನೇ ಹೇಳ್ತಾ ಇರೋದು, ಪ್ರಕೃತಿನಲ್ಲಿ ಮೇಜರ್ ಬದಲಾವಣೆ ಅವಾಗವಾಗ ಆಗ್ತಾ ಇರುತ್ತೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈಗ ಅಂತದ್ದು ಕಾಣಿಸ್ಕೊಳ್ತಾ ಇದೆ. ಮೊದಲು ಒಂದು 4-5 ದೇಶ ಕಾಮನ್ ಆಗಿ ಇತ್ತು, ಇಂಡೋನೇಷಿಯಾ, ಫಿಲಿಪೈನ್ಸ್, ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ರೆಗ್ಯುಲರ್ ಆಗಿ ಭೂಕಂಪಗಳು ಆಗ್ತಾ ಇತ್ತು. ಆದ್ರೆ ಈಗ ಏನಾಗಿದೆ, ಇವನ್ ರಿಂಗ್ ಆಫ್ ಫೈರ್ ಎಲ್ಲೆಲ್ಲಿದೆ ಆ ಜಾಗದಲ್ಲಿ, ಈ ಕಡೆ ಪಶ್ಚಿಮ ಅಮೆರಿಕ ಆಗಿರ್ಬೋದು, ಈ ಕಡೆ ಪೂರ್ವ ಜಪಾನ್ ಆಗಿರ್ಬೋದು, ಓವರ್ ಆಲ್ ಆಗಿ ಈ ರಿಂಗ್ ಆಫ್ ಫೈರ್ ಪೋರ್ಷನ್ ಪೂರ್ತಿಯಾಗಿ ಭೂಕಂಪ ಪೀಡಿತ ಪ್ರದೇಶ ಅಂತಾನೆ ಈಗ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು, ಗವರ್ಮೆಂಟ್ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಆ ಸರೌಂಡಿಂಗ್ ಇಂದ ಸ್ವಲ್ಪ ದೂರ ಇರಿ. ಯಾವಾಗ ಬೇಕಾದ್ರೂ ಈ ಭೂಕಂಪದ ಲೆವೆಲ್ ಅನ್ನೋದು ಜಾಸ್ತಿ ಆಗ್ಬೋದು, ಇದರಿಂದ ಸುನಾಮಿಗಳು ಕೂಡ ಏಳಬಹುದು ಅನ್ನೋದು ಸೈಂಟಿಸ್ಟ್ಗಳ ಲೆಕ್ಕಾಚಾರ. ಯಾವಾಗ ಆಗುತ್ತೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಇನ್ನ ಒಂದ್ 3 ದಿನ ಬಿಟ್ಟಾಗ್ಬೋದು, ಇನ್ನ 3 ತಿಂಗಳು ಬಿಟ್ಟಾಗ್ಬೋದು. ಬಟ್ ಆದ್ರೆ ಆಗೋದಂತೂ ಗ್ಯಾರಂಟಿ. ಆದಷ್ಟು ಆ ಜಾಗಗಳಿಂದ ಸ್ವಲ್ಪ ದೂರ ಇರಿ, ತೀರ ಪ್ರದೇಶಗಳಿಂದ ಸ್ವಲ್ಪ ದೂರ ಇರಿ. ಇನ್ನ ಕಟ್ಟಡಗಳು, ಯಾವ ಕಟ್ಟಡಗಳಲ್ಲಿ ವಾಸಿಸ್ತಾ ಇದ್ದೀರಾ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರ್ಲಿ. ಬಹುಮಹಡಿ ಕಟ್ಟಡ ಏನಿದೆ ಅದು ತುಂಬಾ ಡೇಂಜರಸ್. ಯಾವತ್ತೇ ಆಗ್ಲಿ ಅದರಿಂದ ಕಷ್ಟನೇ. ಕಟ್ಟಡಗಳು ಕುಸಿದಾಗ ಅದರ ಅವಶೇಷಗಳಲ್ಲಿ ಸಿಕ್ಕಾಕೊಂಡು ಸಾಯೋದು ಗ್ಯಾರಂಟಿ. ಆದಷ್ಟು ಬಹುಮಹಡಿ ಕಟ್ಟಡ ಏನಿದೆ ಅದರಿಂದ 1 ಫ್ಲೋರ್ ಇಲ್ಲ 2 ಫ್ಲೋರ್ ಮ್ಯಾಕ್ಸಿಮಮ್ ಇರುವಂತ ಕಟ್ಟಡಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿ ಅಂತ ಗೌರ್ಮೆಂಟ್ಗಳು ಹೇಳ್ತಾ ಇದೆ. ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಆಗೋಗಿದೆ. ಯಾವಾಗ ಬೇಕಾದ್ರೂ ಬಿಲ್ಡಿಂಗ್ಗಳು ಕುಸಿಬಹುದು, ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಪ್ರವಾಹ ಅನ್ನೋದು ಬರ್ಬೋದು, ಸುನಾಮಿಗಳು ಬಂದು ಕೊಚ್ಕೊಂಡು ಹೋಗ್ಬೋದು. ಅಂತ ಪರಿಸ್ಥಿತಿನ ಎದುರಿಸ್ತಾ ಇದೆ ರಿಂಗ್ ಆಫ್ ಫೈರ್ ಪೋರ್ಷನ್ ಏನಿದೆ. ಎಕ್ಸಾಂಪಲ್ ನೋಡ್ಬಿಟ್ಟಿದೀವಿ, ರಷ್ಯಾ ಎಲ್ಲಾ ಕಡೆಯಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ರಷ್ಯಾ, ಅಮೆರಿಕ, ಜಪಾನ್, ತೈವಾನ್, ಕಡೆ ಫಿಲಿಪೈನ್ಸ್, ಸಿಂಗಾಪುರ್, ಹಾಂಗ್ಕಾಂಗ್, ಈ ಎಲ್ಲಾ ದೇಶಗಳು ಸೇರಿ ರಿಂಗ್ ಆಫ್ ಫೈರ್ ಅಂತಾನೆ ಕರಿತೀವಿ. ಎಲ್ಲಾ ದೇಶಗಳು ಇವತ್ತು ಭೂಕಂಪ ಪೀಡಿತ ಭಾಗಗಳಾಗಿದೆ. ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಇನ್ನ ಬೇರೆ ಬೇರೆ ಅನಾಹುತಗಳು ನಡೀತಾ ಇದೆ. ಅವುಗಳ ಬಗ್ಗೆನೂ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇನಾಗ್ತಾ ಇದೆ ತಿಳ್ಕೊಳ್ತಾ ಇರೋಣ. ನಮ್ ಕೈಲಾಗೋ ಮಟ್ಟಿಗೆ ಇಲ್ಲೂ ಆಗುವಂತ ಸಿಚುವೇಶನ್ ಬಂದ್ರೆ ನಾವು ಯಾವ ತರ ವಾತಾವರಣದಲ್ಲಿ ಬದುಕಬೇಕು ಅನ್ನೋದು ತಿಳ್ಕೊಳ್ಳೋಣ. ಬಹುಮಹಡಿ ಕಟ್ಟಡ ಯಾವತ್ತಿದ್ರು ಡೇಂಜರ್ ಅಂತಾನೆ ಇವತ್ತು ಎಲ್ಲರಿಗೂ ಅನುಭವ ಆಗ್ತಾ ಇದೆ. ನೋಡ್ತಾ ಇದೀವಿ ಅದರ ಅನುಭವದ ಪರಿಣಾಮ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನ್ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.